ಎನ್ಕೌಂಟರ್ ಆದಂತಹ 3 ಜೀವಕ್ಕೆ ಬೆಲೆಯೇ ಇಲ್ವಾ ಅಂತ ಹನೂರು ಗುಂಡಿನ ದಾಳಿಯನ್ನ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎನ್ಕೌಂಟರ್ ಆದಂತಹ 3 ಜೀವಕ್ಕೆ ಬೆಲೆಯೇ ಇಲ್ವಾ? ಹಾಗಾದ್ರೆ ಹನೂರು ಗುಂಡಿನ ದಾಳಿಯನ್ನ ಖಂಡಿಸಿ ಪ್ರವೀಣ್ ಶೆಟ್ಟಿ ರಿಯಾಕ್ಟ್ ಮಾಡಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ತಲಾ 5 ಕೋಟಿಯನ್ನ ಕೊಡಲೇಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾಗಿದೆ. ಆದರೆ ರೈತರಿಗೆ ಇನ್ನೂ ಕೂಡ ನ್ಯಾಯ ಸಿಗುತ್ತಿಲ್ಲ. ಮೂವರಿಗೂ ಗುಂಡು ಹಾರಿಸಿ ಕೊಲ್ಲುವಂತಹ ಅಗತ್ಯತೆ ಆದರೂ ಏನಿತ್ತು? ಬೇಟೆಗಾರರು ತಪ್ಪಿಸಿಕೊಳ್ಳೋಕೆ ಯತ್ನವನ್ನ ಮಾಡಿದ್ರೆ ಕಾಲುಗಳಿಗೆ ಗುಂಡು ಹಾರಿಸಿ ಬಂಧನ ಮಾಡಬಹುದಿತ್ತಲ್ವಾ? ತಲೆ ಭಾಗಕ್ಕೆ ಗುಂಡು ಹಾರಿಸಿರೋದು ಸರಿಯಲ್ಲ. ಹೇಗಂತ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲೇಬೇಕು. ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಕರವೇ ಉಗ್ರ ಹೋರಾಟವನ್ನ ಮಾಡಲಿದೆ ಅಂತ ಪ್ರವೀಣ್ ಶೆಟ್ಟಿ ಅವರು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಮುಗಿತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಇವತ್ತು ಸ್ವಾತಂತ್ರ್ಯ ಬಂದಿದೆಯಾ ಇಲ್ವಾ ಅನ್ನೋಂತ ಪ್ರಶ್ನೆ ನಾವು ಇಡಬೇಕಾಗುತ್ತೆ. ಅಮಾಯಕ ರೈತರು ಹನ್ನೂರಿನಲ್ಲಿ ಇವತ್ತು ಕಾಡಿಗೆ ಹೋದವಾಗ ಅವರನ್ನ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಂಡಿಟ್ಟಿ ಕೊಂದಿರುವಂತದ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ರೈತರು ಪ್ರತಿಯೊಂದು ಕೆಲಸಕ್ಕೂ ಕಾಡಿಗೆ ಹೋಗ್ಬೇಕಾಗತ್ತೆ. ದನ ಕರುಗಳನ್ನ ತರಲಿಕ್ಕೆ ಅಥವಾ ಸೊಪ್ಪುಗಳನ್ನ ತರಲಿಕ್ಕೆ ಅಥವಾ ಗೊಬ್ಬರವನ್ನ ತರಲಿಕ್ಕೆ ಅಥವಾ ವಿಶೇಷವಾದಂತಹ ಮೆಡಿಸಿನ್ ವಸ್ತುಗಳನ್ನು ತರಲಿಕ್ಕೆ ಕಾಡಿಗೆ ಹೋಗಿರು. ಇಂಥ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಗುಂಡಿಕ್ಕಿ ಸಾಯಿಸಿರುವಂತದ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಒಂದು ಪಕ್ಷ ಅವರು ಬೇಟೆ ಆಡ್ಲಿಕ್ಕೆ ಹೋಗಿದಾರೋ ಅಥವಾ ಇನ್ನೇನೋ ತಪ್ಪು ಮಾಡಿದಾರೆ ಅಂದ್ರೆ ಒಬ್ಬ ಲೈಸೆನ್ಸ್ ಪಡಿಬೇಕಾದ್ರೆ ಸಾಮಾನ್ಯ ವ್ಯಕ್ತಿಗೆ ಒಂದು ಕಾನೂನಿದೆ. ಗಾಳಿಯಲ್ಲಿ ಗುಂಡೊಡಿಬೇಕು, ಕಾಲಿಗೆ ಗುಂಡು ಹೊಡಿಬೇಕು. ಇವ್ರು ಎಲ್ಲಿಗೆ ಹಾಕಿದ್ದಾರೆ ಗುಂಡನ್ನ? ರೈತರು ತಲೆಗೆ ಹೊಡೆಯುವಂತದ್ದು ಗುಂಡನ್ನ ಅಥವಾ ಎದೆಗೆ ಕತ್ತಿಗೆ ಹೊಡೆಯುವಂತದ್ದ? 3 ಜನನ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ಆ ಬೆಲೆಯನ್ನು ಯಾರು ಕಟ್ಕೊಡ್ತಾರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಇಂಥ ಗುಂಡ ಅರಣ್ಯಾಧಿಕಾರಿಗಳನ್ನ ಯಾಕೆ ಇಟ್ಕೊಂಡಿದ್ದೀರಾ? ಈ ಕೂಡಲೇ ರೈತರಿಗೆ ಪರಿಹಾರವನ್ನ ಕೊಡ್ಬೇಕನ್ನುವಂಥದ್ದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. 5 ಕೋಟಿ ಪರಿಹಾರವನ್ನ ಕೊಡಬೇಕು ರೈತರಿಗೆ. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇಲಾಖೆಯಿಂದ ಸಸ್ಪೆಂಡ್ ಮಾಡಾಕ್ಬಿಡ್ಬೇಕು. ಇಲಾಖೆಯಲ್ಲಿ ಇರಲೇಬಾರ್ದು, ಅವರಿಗೆ ಶಿಕ್ಷೆ ಆಗ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ಹೋರಾಟವನ್ನ ತೀವ್ರ ರೀತಿಯಲ್ಲಿ ಕೈಗೆತ್ತಿಕೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.